1972 ಇಸ್ವಿಯಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಬಂದಿದ್ದೆ ಮತ್ತು ಆಕ್ಷೇಪ ಬಂದಿದ್ದೆ. ಪಕ್ಷನ ಕಟ್ಕೊಂಡು ಬಂದಿದ್ದೆ. ಒಂದೇ ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡಾಗ ನಾವು ಮತ ಹಾಕಿಲ್ಲ. ಎಲ್ಲ ಅವಕಾಶಗಳಿಗೂ ಕಾಂಗ್ರೆಸ್ಗೆ ಮತ ಹಾಕಿರೋದು ಕಾಂಗ್ರೆಸ್ ಪಕ್ಷದೇ ಕಟ್ಟಿರೋದು. ಇಲ್ಲಿ ನಮ್ಮ ಪಕ್ಷದಾಗ ಇವತ್ತಿನ ಸಂದರ್ಭ ಏನಾಯ್ತು ಅಂದ್ರೆ, ಯಾವುದೋ ಒಂದು ಪಕ್ಷದ ಯಾವುದೋ ವ್ಯಕ್ತಿಯಿಂದ ತುಳಿಬೇಕು ಅಂತೇಳಿ ಅಲ್ಲಿರೋದೆಲ್ಲ ಇಲ್ಲಿ ವರ್ಗಾವಣೆ ಮಾಡ್ಕೊಂಡು ಅವ್ರಿಗೆ ಅಧಿಕಾರ ಕೊಟ್ಟು ನಮ್ಮ ಮೂಲ ಗುಂಪು ಮಾಡಿದ್ದಾರೆ. ಯಾರೋ ವ್ಯಕ್ತಿ ಮನೆ ಸೇರ್ಸಕ್ಕೆ ನಮ್ಮನ್ನು ಮನೆ ಸೇರ್ಸಿದ್ರು. 40 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರು, ಮನೆ ಸೇರ್ಕೊಂಡ್ರು. ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದ ಹುಡುಗರಿಗೆ ದೂರಕ್ಕೆ ಬಾರಿಸ್ಬಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟರು. ಈ ಪರಿಸ್ಥಿತಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಬಹಳ ವರ್ಷಗಳಿಂದ ಕಟ್ಟಿಗೆ ಬಂದಿದ್ವಿ. ಈಗ ಅವ್ರ ಪಕ್ಷದಾಗ ನಮ್ಗೇನು ಕೊಡ್ಲಿಲ್ಲ ಅಂತೇಳಿ ಬೇಜಾರು ಮಾಡಿ ಕೇಳಕ್ಕೂ ಬರಲ್ಲ, ಪಕ್ಷ ಬಿಡೋಕ್ಕೂ ಬರಲ್ಲ, ಪಕ್ಷ ಉದಾಸೀನ ಮಾಡಿ ಕೆಡ್ಸೋಕ್ಕೂ ಬರಲ್ಲ. ಪಕ್ಷ ನಮಗೆ ತಾಯಿ ಸ್ಥಾನದಲ್ಲಿದೆ. ಅದರಿಂದ ನಾವು ಪಕ್ಷವನ್ನು ಯಾವತ್ತೂ ಬೆಳೆಸ್ಕೊಂಡು ಹೋಗ್ಲೇಬೇಕು, ಪಕ್ಷನ ಕಟ್ಕೊಂಡು ಹೋಗ್ಲೇಬೇಕು. ಒಂದ್ಮರ ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷಕ್ಕೆ ಜೀವ ತುಂಬಿ ಪಕ್ಷನ ಬೆಳೆಸ್ತಕ್ಕಂಥ ಕೆಲಸ ಮಾಡಲೇಬೇಕು ಅಂತ ಪರಿಸ್ಥಿತಿ ನಮ್ಮದು. ನಮ್ಮ ಪರಿಸ್ಥಿತಿ ಸಾಕಷ್ಟು ಭರವಸೆ ಕೂಡ ಭರವಸೆ ಇಟ್ಕೊಂಡಿದ್ವಿ. ನಮ್ಮ ಮುಖ್ಯಮಂತ್ರಿಗಳು 136 ಜನ ಒಂದೇ, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು, 136 ಜನ ಒಂದೇ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಸೇರಿಸ್ಕೊಂಡು ಮುಖ್ಯಮಂತ್ರಿಗಳಾಗಿ ಹೇಳಿದಾಗ ನಾವು ಬೇರೆ ಹೇಳಕ್ ಬರೋದಿಲ್ಲ. ಅವ್ರ ಜೊತೆ ನಾವು ಕೈ ಜೋಡಿಸಿ ನಮ್ಮ ತಾಲೂಕಿಗೆ ಆಗ್ಬೇಕಾಗಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಇದ್ದಾವೆ. ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಹಣ ತಂದು ಮುಗಿಸಿ ಜನ ನನಗೆ 5 ವರ್ಷದಿಂದ ಹಂಗೆ ಅವಧಿ ಇರತಕ್ಕ ಸರ್ಕಾರದ ಹಣವನ್ನು ತಂದು ಈ ತಾಲೂಕಿನ ಮತದಾರರನ್ನ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಮುದಾಯದ ಪ್ರಾತಿನಿಧ್ಯತೆಯನ್ನು ಕೂಡ ಕೊಡಬೇಕು. ಸಮುದಾಯದ ಪ್ರಾತಿನಿಧ್ಯ ಇವತ್ತು ರಾಜ್ಯದಾಗ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವತ್ತು ಬೇರೆಲ್ಲ ಜಾತಿ ವರ್ಗದಲ್ಲೂ ಕೂಡ ಇವತ್ತು ಅನುಕೂಲ ಆಗಿದೆ. ಆದರೆ ಒರಿಜಿನಲಿ ಹೇಳ್ಬೇಕು ಅಂತ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಹೈಕಮಾಂಡ್ ಪರಿಗಣನೆ ತಗೊಂಡಿದ್ರ ಬಗ್ಗೆ ಎಲ್ಲಿ ಲೋಪ ಆಯ್ತು, ಯಾಕೆ ಲೋಪ ಆಯ್ತು ಅಂತೇಳಿ ಪರಿಶೀಲನೆ ಮಾಡಿ ಹೈಕಮಾಂಡ್ಗೆ ಇದ್ರ ಬಗ್ಗೆ ಮಾತಾಡಿ ಮುಂದೆ ಸರಿಪಡಿಸ್ಬೇಕಾದಂಥ ಅವಕಾಶವನ್ನು ಮಾಡ್ಕೊಳ್ಳಿ ಅಂತೇಳಿ ನಾವು ಇವತ್ತು ನಮ್ಮ ಸಮಾಜದ ಪರವಾಗಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಪರವಾಗಿ ಈಗ ಏನಾಗಿದೆ ಅಂದ್ರೆ, ಈಗ ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಎಲ್ಲರೂ ಕೂಡ ಮಹಿಳೆಯರಿಗೂ ಸ್ಥಾನ ಕೊಡಬೇಕು ಮುಂಚೆ ಇದುವರೆಗೂ ಮಹಿಳೆಯರಿಗೂ ಸ್ಥಾನ ಕೊಟ್ಟಿಲ್ಲ. ಮಹಿಳೆಯರಿಗೆ ಸ್ಥಾನಮಾನ ಕೊಡದೆ ನಾವೇ ನೇರವಾಗಿ ಆಡ್ತಕ್ಕಂಥದ್ದು ಸರಿಯಲ್ಲ. ಇರೋ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಪಕ್ಷ ಇಟ್ಕೊಂಡಿದೆ. ಆ ಮಹಿಳೆಯರಿಗೆ ಕೂಡ ಸ್ಥಾನ ಕೂಡ ನಮಗೆ ಕೊಡೋದು ನಾವು ಕೇಳೋದು ಅಷ್ಟು ಸಮಂಜಸ ಅಲ್ಲ ಅಂತ ಸಮಾಧಾನ ಸರಿಪಡಿಸಿಡಕ್ಕೆ ನಾವು ಬರಲಿಲ್ಲ. ವಿಶ್ವಾಸ ಇತ್ತು, ವಿಶ್ವಾಸದಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಬಾರ್ದು. ವಿಶ್ವಾಸ ಮಾತಾಡ್ಸ್ಕೊಂಡು ವಿಶ್ವಾಸ ವೃದ್ಧಿ ಮಾಡ್ಕೊಂಡು ಹೋದ್ರು. ಎಲ್ಲೂ ಲೋಪ ಆಗದಂಗೆ ಇರಲಿ ಅಂತೇಳಿ, ಎಲ್ಲೋ ಕಡೆ ಲೋಪ ಆಗಿತ್ತು, ಲೋಪ ಆಗದಂಗೆ ಇರಲಿ, ಜಿಲ್ಲೆ ಅಭಿವೃದ್ಧಿ ಎಲ್ಲರೂ ಒಟ್ಟಿಗೆ ಕೂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಬಂದು ಮಾತಾಡ್ಸ್ಕೊಂಡು ಆಶೀರ್ವಾದ ತಗೊಂಡು ಮಾರ್ಗದರ್ಶನ ಹೇಳಿದ್ವಿ. ಫಸ್ಟು ಭದ್ರಾ ನೀರು ಬಿಡಿಸ್ಬೇಕು, ಭದ್ರಾ ಮೇಲ್ದಂಡೆ ಶೀಘ್ರವಾಗಿ ಚಿತ್ರದುರ್ಗ ಜಿಲ್ಲೆಗೆ ಹರಿಸ್ಬೇಕು. ಹೊಸದುರ್ಗ ತಾಲೂಕಿನ ಕುಡಿಯೋ ನೀರು 800 ಕೋಟಿ ಭದ್ರಾದಿಂದ ನೀರು ಬರಬೇಕು, ಅದನ್ನು ತರಬೇಕು. ಆಮೇಲೆ ವೇದಾವತಿ ನದಿ ಒಣಗಿದೆ, ವೇದಾವತಿ ನದಿಗೆ ನೀರು ಬಿಡಿಸ್ಬೇಕು. ಇಂಥ ಹಲವಾರು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಚಾಲನೆ ತರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ನಾಳೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಹೊಸದಕ್ಕೆ ಕರ್ಕೊಂಡ್ಬರ್ರಿ, ಇಲ್ಲೇ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ. ಇವತ್ತು ಹೇಳಿದೆ, ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಬಗ್ಗೆ ಬೇಸರ ವ್ಯಕ್ತಪಡಿಸಲ್ಲ. ಹೈಕಮಾಂಡ್ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರೆ ಏನೋ ಹಳ್ಳಿ ಗಾದೆ ಇರ್ತದೆ, ಇದು ಹೇಳಕ್ ಬರಲ್ಲ. ಆ ಥರ ಆಗುತ್ತೆ. ಅದರಿಂದ ಪಕ್ಷದ ಮೇಲೆ ಬೇಸರ ಹೈಕಮಾಂಡ್ ಮೇಲೂ ಮಾಡ್ಕೊಳಲ್ಲ, ಪಕ್ಷದ ಮುಖಂಡರ ಮೇಲೂ ಮಾಡ್ಕೊಳಲ್ಲ. ಈಗೆಲ್ಲ ಇಂಥವು ಕಳೆದ 30 ವರ್ಷದಿಂದ ಇಂಥ ಏಳುಬೀಳುಗಳನ್ನ ಸಾಕಷ್ಟು ಅನುಭವಿಸ್ಕೊಂಡು ಬಂದಿದ್ದೀವಿ. ಮೊದಲನೇ ಬಾರಿ 99ರಾಗೆ ಕಾಂಗ್ರೆಸ್ ಪಕ್ಷದಿಂದ ಅರ್ಜಿ ಹಾಕಿದ್ದೆ. ಅವತ್ತು ನನಗೆ ಟಿಕೆಟ್ ಕೊಡಲಿಲ್ಲ. ಅವತ್ತು ಲೋಪ ಆಗಿತ್ತು. ಲೋಪ ಆದನ್ನ ನಮ್ಮ ತಾಲೂಕಿನ ಬಹಳ ಜನರು ಪಕ್ಷೇತರ ಅಭ್ಯರ್ಥಿ ನಿಲ್ಲಿಸಿ ಮತ ಕೊಟ್ಟು ನಿಲ್ಲಿಸಿ ವಿಧಾನಸಭೆಗೆ ಕಳಿಸ್ಕೊಟ್ರು. ಪಕ್ಷ ಟಿಕೆಟ್ ತಗೊಂಡು ಹೀನಾಯಿ ವಸ್ವಾಲನ್ ಸೋತು. ಜನದ ಜೊತೆಗಿದ್ರೆ ಜನ ನಾಯಕರು ಮಾಡ್ತಾರೆ, ಜನ ಬಿಟ್ಟರೆ ಜನ ಮನೆ ಕಳಿಸ್ತಾರೆ. ಪಕ್ಷದ ಲೀಡರ್ಗಳು ಪಕ್ಷದ ಇದನ್ನ ವ್ಯವಸ್ಥೆ ನಂಬ್ಕೊಂಡು ಹೋಗೋರಲ್ಲ. ಎಷ್ಟೊತ್ತಿದ್ರು
ಜನನಾಯಕ ಅಂದ್ರೆ ಜನಗಳಿಂದ ನಾಯಕ ಆಗಿರೋದು, ಲೀಡ್ರಿಂದ ನಾಯಕ ಆಗಿಲ್ಲ. ಲೀಡು ಕೂಡ ನಾಯಕತ್ವನೂ ಬೇಡ, ಜನ ಕೂಡ ನಾಯಕತ್ವ ಬೇಕು. ಜನ ಕೂಡ ನಾಯಕತ್ವ ಜೊತೆಗಿದ್ದೀನಿ, ಜನ ಜೊತೆಗಿರ್ತೀನಿ. ಹಿಂದೆ ಕೂಡ ಹೇಳಿದ್ರೆ ಗುರುಮೂರ್ತಿ ಸಚಿವರಾದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ, ನಾನು ಸಚಿವರಾದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಈಗಲೂ ಖುಷಿಯಾಗಿದ್ದೀನಿ. ಅವರು ನಮ್ಮ ಸಜೆಷನ್ ತಗೊಂಡು ಜಿಲ್ಲೆ ಡೆವಲಪ್ಮೆಂಟ್ಗೆ ಹೆಚ್ಚು ಶ್ರಮ ಹಾಕಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಶ್ರಮಿಸಿದ್ರೆ ಅವ್ರದ್ದು ಇರುತ್ತಿದ್ದಾರೆ. ಮುಂದಿನ ಒಳ್ಳೆ ಹೆಸರು ತಗೊಳ್ಳೋಕೆ, ಒಳ್ಳೆ ಗೌರವ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ನಮ್ಮ ಮಾತು ಪಾಲಿಸ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಅವ್ರು ಸಚಿವರಾದ್ರೆ ಅವರು ಉಸ್ತುವಾರಿ ನೋಡ್ಕೊಳ್ತೀನಿ ಕೂಡ ಹೇಳಿದ್ದೀನಿ. ಅವ್ರು ಸಚಿವರಾಗಿದ್ದು ಜಿಲ್ಲಾ ಉಸ್ತುವಾರಿ ನಾವೇ ಅಂತ ಹೇಳಿದ್ದೆ. ಇವತ್ತು ಅದೇ ಮಾತು ಹೇಳ್ತೀನಿ, ಅವ್ರ ಹತ್ರ ಹೇಳಿಸ್ತೇನೆ.